ವಿತಿನ್ 6 ಮಂತ್ಸಲ್ಲಿ ಈ ಥರದೊಂದು ಕಾರು ಮನೆ ಹಿಂಗೆಲ್ಲ ಬಂದಾಗ ನಿಮಗೂ ಶಾಕ್ ಆಗಿರುತ್ತೆ. ಯಾಕಂದರೆ ತುಂಬ ಒಡನಾಟ ಇರುತ್ತೆ, ಒಂದು 2-3 ವರ್ಷದ ಒಡನಾಟ. ಯಾವತ್ತಾದ್ರೂ ಕೇಳಿದಿರಾ ಪವಿತ್ರ ಹೇಗೆ ಇದೆಲ್ಲ ಹೇಗೆ ಬಂತು, ಮತ್ತೆ ಏನಾದ್ರು ಸಿನಿಮಾಗಳು ಮಾಡ್ತೀರಾ ಮತ್ತೊಂದು ಏನಾದ್ರು ವಿಚಾರ? ಇದು ನಮ್ಗೆ ಆದ್ಮೇಲೆ ಪವಿತ್ರ ಗೌಡ ಏನಂತಾರೆ ನಿಗೂಢ ಆಗೋದ್ಲು. ಅಂದರೆ ಎಲ್ಲೂ ಯಾರಿಗೂ ಕೈಗೆ ಸಿಗ್ದಿರಂಗೆ ಹೊಂಟೋದ್ಲು 2 ವರ್ಷ. ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ನೆಕ್ಸ್ಟ್ ಕಾಣಿಸ್ಕೊಂಡಿದ್ದು ಅಂದರೆ ಮೀಡಿಯಾದಲ್ಲೇ. ದರ್ಶನ್ ಅವ್ರ ಜೊತೆ ರಿಲೇಷನ್ಶಿಪ್ ಇದೆ ಅಂತ ಬಂದಾಗ ಪವಿತ್ರ ವಾಪಸ್ ಆಚೆ ಬಂದಿದ್ದು. 2 years ನಾಟ್ ರೀಚಬಲ್ ಆಗೋಗಿದ್ಲು. ನಮ್ಮ ಫೋನ್ ಕಾಂಟ್ಯಾಕ್ಟ್ಸ್ ಅವಾಗ ಫೋನಲ್ಲಿ ಮಾತಾಡ್ತಿದ್ದು ಎಲ್ಲ, ಬಟ್ ಆ ಫೋನ್ ನಂಬರು ಅಸ್ತಿತ್ವದಲ್ಲಿ ಇರ್ತಿರಲಿಲ್ಲ. ಸೊ ಹಾಗಾಗಿ 2 ವರ್ಷ ನಾಟ್ ರೀಚಬಲ್ ಆಗಿ ವಾಪಸ್ ಬಂದಾಗ ನಮಗೆ ಶಾಕ್. ಹಾಗೇನ ಸಿನಿಮಾದ ಶೂಟಿಂಗ್ ಟೈಮಲ್ಲಿ ಏನಾದರೂ ದರ್ಶನ್ ಅವ್ರ ಜೊತೆ ಮಾತುಕತೆ ಆ ಥರದ್ದು ಏನಾದರೂ ಹಂಗೆ? ಅವಾಗ ಕಾಂಟ್ಯಾಕ್ಟೇ ಇರಲಿಲ್ಲ. 2014 ಮೇಲೇನೆ ನನ್ಗೆ ಗೊತ್ತಿರೋ ಪ್ರಕಾರ 2014 ಮೇಲೇನೆ ಅವರು ಅಂದರೆ ಡೈರೆಕ್ಟರ್ಸ್ ಆಗಲಿ ಯಾರೇ ಆಗಲಿ ಕಾಂಟ್ಯಾಕ್ಟ್ ಆಗಿರೋದು. ನಮ್ಮ ಜೊತೆ ಫ್ರೆಂಡ್ಶಿಪ್ ಅಂದರೆ ನಮ್ಮ ಟೀಮಲ್ಲಿ ಇರೋ ತನಕ ಅಷ್ಟೊಂದು ದೊಡ್ಡ ಕಾಂಟ್ಯಾಕ್ಟ್ಸ್ ಯಾವುದೂ ಇರಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.